ನಮಸ್ಕಾರ. ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಒಂದು ಬಾಳೆಹಣ್ಣನ್ನ ಡಬ್ ಟೇಪ್ನಲ್ಲಿ ಅಂಟಿಸಿರ್ತಾರೆ. ಈ ಬಾಳೆಹಣ್ಣು ದೊಡ್ಡ ಮಟ್ಟಕ್ಕೆ ಸೇಲ್ ಆಗುತ್ತೆ. ಹಾಗೆಯೇ ಇತ್ತೀಚೆಗೆ ರಿಲೀಸ್ ಆದ ಉಪೇಂದ್ರರವರ UI ಸಿನಿಮಾದ ಟ್ರೈಲರ್ ಕೂಡ ಬಾಳೆಹಣ್ಣಿನ ಶಾಟಿಂದನೇ ಶುರುವಾಗೋದು. ಸೊ ಇಷ್ಟೆಲ್ಲ ಸುದ್ದಿ ಮಾಡ್ತಿರೋ ಬಾಳೆಹಣ್ಣಿನ ಬಗ್ಗೆ ನೋಡೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ಒಂದು ಬಾಳೆಹಣ್ಣು ಗೋಡೆಗೆ ಅಂಟಿಸಿರ್ತಾರೆ ಡಕ್ ಟೇಪ್ ಯೂಸ್ ಮಾಡಿಕೊಂಡು. ಇದರಲ್ಲಿ ಏನು ಸ್ಪೆಷಾಲಿಟಿ, ಈ ಬಾಳೆಹಣ್ಣಿಗೆ ಏನಕ್ಕೆ 6.2 ಮಿಲಿಯನ್ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಡಕ್ ಟೇಪ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬರೀ ಪ್ಯಾಕೇಜಿಂಗ, ಅದು ಯಾವಾಗಾದರೂ ಅಪರೂಪಕ್ಕೆ. ಸೊ ಅಪರೂಪಕ್ಕೆ ಯೂಸ್ ಮಾಡೋ ಡಕ್ ಟೇಪ್ ದಿನ ತಿನ್ನೋ ಬಾಳೆಹಣ್ಣು ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅನಿಸ್ತು ನನಗೆ. 6.2 ಮಿಲಿಯನ್ ಅಂದಿದ ತಕ್ಷಣ ಕರೆನ್ಸಿನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡಿದೆ. ಸೊ ಇಲ್ಲಿ ನೋಡಬಹುದು, ಕಾಣಿಸ್ತಿದೆ 62,64,63,700 ರೂಪಾಯಿ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರುವ ಈ ಆರ್ಟ್ನ ಹೆಸರು ಕಮೇಡಿಯನ್ ಆರ್ಟ್ ಅಂತ. ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಂದರೆ ಇಟಾಲಿಯನ್ ಆರ್ಟಿಸ್ಟ್ ಮೊರಿಜಿಯೋ ಕೆಟಲನ್. ಇವರು ಸಾಕಷ್ಟು ಕಾನ್ಸೆಪ್ಚುಯಲ್ ಆರ್ಟ್ಸ್ಗಳನ್ನ ಮಾಡ್ತಾರೆ. ನಮ್ಮ ಪ್ರಕಾರ ಆರ್ಟ್ಸ್ ಅಂದರೆ ಪೇಂಟಿಂಗ್ನೇ ಆಗಿರಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಕಾನ್ಸೆಪ್ಚುಯಲ್ ಆರ್ಟ್ಸ್ ಅನ್ನೋದು ತುಂಬಾ ಫೇಮಸ್ಸು ವೆಸ್ಟರ್ನ್ ಕಂಟ್ರೀಸಲ್ಲಿ. ಇಲ್ಲಿ ನೋಡ್ಬೋದು, ಒಬ್ಬ ವ್ಯಕ್ತಿಗೆ ಗೋಡೆಗೆ ಹಾಕಿ ಫುಲ್ಲು ಟೇಪ್ನ ಹಾಕಿ ಅಂಟಿಸಿರ್ತಾರೆ. ಹಾಗೆಯೇ ಇಲ್ಲೆಲ್ಲ ವಿಚಿತ್ರವಾದ ಆರ್ಟ್ಸ್ನ ಇಟ್ಟಿದ್ದಾರೆ. ಕೆಲವೊಂದು ಆರ್ಟ್ಗಳು ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡಿವೆ. ಇವೆಲ್ಲ ಆರ್ಟ್ಗಳನ್ನ ಯಾರು ತಗೋಬೋದು ಅಂತ ನೀವೆಲ್ಲ ಅನ್ಕೋಬೋದು. ಬಟ್ ಖಂಡಿತ ಈ ಆರ್ಟ್ಸ್ಗಳನ್ನ ಫಾಲೋ ಮಾಡೋ ಅಂಥ ಜನಗಳು ಇದ್ದಾರೆ. ಇಲ್ಲಿ ಆರ್ಟ್ ಮ್ಯೂಸಿಯಮಲ್ಲಿ ಆಗಾಗ ಆಕ್ಷನ್ಗಳು ನಡೀತಾ ಇರುತ್ತೆ. ಹಾಗೆ ಎಕ್ಸಿಬಿಷನ್ಸ್ಗೆ ಹೋಗಿ ಈ ಆರ್ಟ್ ಆಕ್ಷನ್ಸ್ನ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಆರ್ಟ್ಸ್ನ ತಗೋಬೋದು. ಹಾಗೆ ನೋಡ್ಬೋದು, ಇಲ್ಲಿ ಎಲ್ಲ ಅವರ ಆರ್ಟ್ ವರ್ಕ್ಗಳನ್ನ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಆದರೆ ಇವು ಯಾವ ಆರ್ಟ್ಗಳಿಗೂ ಅವರು ಎಫರ್ಟ್ಸ್ ಹಾಕಿರಲ್ಲ. ಆರ್ಟಿಸ್ಟ್ಗಳು ಬರೀ ಅವರ ಐಡಿಯಾಗಳನ್ನ ಮಾತ್ರ ಹೇಳ್ತಾರೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅವರ ಅಸಿಸ್ಟೆಂಟ್ಸ್ ಇರ್ತಾರೆ. ಕಾನ್ಸೆಪ್ಚುಯಲ್ ಆರ್ಟ್ಸ್ ಅನ್ನೋದು ನಮಗೆ ತುಂಬ ಹೊಸದು ಅನಿಸುತ್ತೆ. ಇಲ್ಲಿ ನೋಡ್ಬೋದು, ಒಬ್ಬ ವ್ಯಕ್ತಿ ಮಲ್ಕೊಂಡು ಎದ್ದ ಮೇಲೆ ಅವರ ಬೆಡ್ ಹೇಗೆ ಮೆಸ್ಸಿ ಆಗಿರುತ್ತೆ ಅನ್ನೋದು ಕೂಡ ಒಂದು ಆರ್ಟ್. ಹಾಗೇನೆ LKG ಮಗು ಗೀಚಿರತ್ತಲ್ಲ, ಆ ಥರದ್ದು ಕೂಡ ಇಲ್ಲಿ ಆರ್ಟ್ ಅಂತ ಇವರು ರೆಸ್ಪೆಕ್ಟ್ ಕೊಡ್ತಾರೆ. ಇದನ್ನ ನೋಡಿ ನನಗೆ ಏನು ಹೇಳಬೇಕು ಅಂತ ಅನಿಸ್ತಿಲ್ಲ. ಇಲ್ಲಿ ಒಬ್ರು ಖಾಲಿ ಕ್ಯಾನ್ವಾಸ್ಗಳನ್ನ ನೋಡ್ತಿದ್ದಾರೆ. ಇದು ಒಂಥರ ಆರ್ಟು. ಇದನ್ನೆಲ್ಲ ಸಾಕಷ್ಟು ಮೀಮ್ಸ್ಗಳಿಗೆಲ್ಲ ಯೂಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ 10 ಬಕೆಟ್ಗಳಲ್ಲಿ ಮರಳು ತುಂಬಿಸಿ ಉರುಳಿಸ್ತಾರೆ. ಆ ಬಿದ್ದ ಮರಳು ಯಾವ ಶೇಪ್ ತಗೊಳುತ್ತೆ ಅದನ್ನು ಸಹ ಆರ್ಟ್ ಅಂತ ಕರೀತಾರೆ. ಈ ಆರ್ಟ್ನ ನೋಡಿ ಎಂಜಾಯ್ ಮಾಡೋಕ್ಕೂ ಸಹ ಬಹಳ ಜನ ಬಂದಿರ್ತಾರೆ. ಈಗ ಮತ್ತೆ ಈ ಬಾಳೆಹಣ್ಣಿನ ವಿಷಯಕ್ಕೆ ಬರೋಣ. ಏನಕ್ಕಿದು ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ. 2019ನಲ್ಲಿ ಮಿಯಾಮಿನಲ್ಲಿ ಒಂದು ಆರ್ಟ್ ಎಕ್ಸಿಬಿಷನ್ ನಡೆದಿರುತ್ತೆ. ಈ ಆರ್ಟ್ ಎಕ್ಸಿಬಿಷನ್ನಲ್ಲಿ 3 ಬಾಳೆಹಣ್ಣುಗಳನ್ನ ಗೋಡೆಗೆ ಇದೇ ಥರ ಡಕ್ ಟೇಪ್ ಹಾಕಿ ಅಂಟಿಸಿರ್ತಾರೆ. ಒಂದು ಬಾಳೆಹಣ್ಣಿನ ರೇಟು $120,000, ಇನ್ನೊಂದರದು $150,000. ಹಾಗೆ 3ನೇ ಬಾಳೆಹಣ್ಣಿನ ರೇಟ್ನ ಅವರು ಡಿಸ್ಕ್ಲೋಸೇ ಮಾಡಲಿಲ್ಲ. ಇಲ್ಲಿ $6.2 ಮಿಲಿಯನ್ ಕೊಟ್ಟಿರೋದು ಬಾಳೆಹಣ್ಣಿಗೂ ಅಲ್ಲ, ಹಾಗೆ ಬಾಳೆಹಣ್ಣು ಅಂಟಿಸಿರೋ ಡಕ್ ಟೇಪ್ಗೂ ಅಲ್ಲ. ಇದು ಬಾಳೆಹಣ್ಣು ಅಂಟಿಸಿರೋ ಐಡಿಯಾಗೋಸ್ಕರ ಅಂತ 6.2 ಮಿಲಿಯನ್ ಅಂತ ಹೇಳ್ತಾರೆ. ಹಾಗೆ ಸರ್ಟಿಫಿಕೇಟ್ ಆಫ್ ಅಥೆಂಟಿಸಿಟಿ ಕೂಡ ಈ ಬೈಯರ್ಗೆ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಬೈಯರು ಈ ಆರ್ಟ್ನ ಎಲ್ಲಿ ಬೇಕು ಅಲ್ಲಿ ಎಕ್ಸಿಬಿಟ್ ಮಾಡಿ ಅವರು ಸಹ ದುಡ್ಡು ಮಾಡ್ಕೋಬೋದು. ಆವಾಗ ಈ ಬಾಳೆಹಣ್ಣು ಕೂಡ ಚೇಂಜ್ ಮಾಡ್ತಾ ಇರ್ಬೋದು. ಜೊತೆಗೆ ಒಂದು ಡಕ್ ಟೇಪ್ ಕೂಡ ಇವರು ಕೊಡ್ತಾರಂತೆ ಈ ಆರ್ಟ್ನ ಪರ್ಚೇಸ್ ಮಾಡಿದ್ದಕ್ಕೆ. ಈ ಆಕ್ಷನ್ನು $800,000 ಶುರುವಾಗಿ ಕ್ಷಣಗಳಲ್ಲೇ $5.2 ಮಿಲಿಯನ್ ರೀಚ್ ಆಗುತ್ತೆ. ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ $1 ಮಿಲಿಯನ್ ಅವರು ಎಕ್ಸ್ಟ್ರಾ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಕಾಡುವಂಥ ಪ್ರಶ್ನೆ ಏನಂದರೆ, ಇದನ್ನು ಬಿಡ್ ಮಾಡಿ 6.2 ಮಿಲಿಯನ್ಸ್ ಕೊಟ್ಟು ತಗೊಂಡ ವ್ಯಕ್ತಿ ಯಾರು ಅಂತ. ಈ ವ್ಯಕ್ತಿ ಇವರೇನೆ, ಜಸ್ಟಿನ್ ಸನ್ ಅಂತ. ಇವರು ಚೈನಾದವರು. ಹಾಗೆ ನೋಡಿದ್ರೆ ಇವರು ಒಬ್ಬರು ಕ್ರಿಪ್ಟೋ ಆಂಟ್ರಪ್ರನೋರು. ಇವ್ರಿಗೆ ಇದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೂಡ ಸಿಗುತ್ತೆ. ಇದರಲ್ಲಿ ಹೇಗೆ ಬಾಳೆಹಣ್ಣನ್ನ ರೀಪ್ಲೇಸ್ ಮಾಡ್ಬೋದು ಕೊಳ್ತೋದ್ರೆ, ಹಾಗೆ ಹೇಗೆ ಇದನ್ನು ಸೆಟಪ್ ಮಾಡೋದು, ಆ ಇನ್ಸ್ಟ್ರಕ್ಷನ್ಸ್ನೆಲ್ಲ ಹೊಂದಿರುತ್ತೆ. ಈ ಆರ್ಟ್ ವರ್ಕ್ನ ಪರ್ಚೇಸ್ ಮಾಡಿದ್ಮೇಲೆ ಇವ್ರು ಹೇಳ್ತಾರೆ ಈ ಬಾಳೆಹಣ್ಣನ್ನು ವೀಕೆಂಡ್ನಲ್ಲಿ ತಿಂತೀನಿ ಅಂತ. ಹಾಗೆ ನೋಡ್ಬೋದು, ಇಲ್ಲಿ ಡಕ್ ಟೇಪ್ನ ತೆಗೆದುಬಿಟ್ಟು ಬಾಳೆಹಣ್ಣನ್ನು ಅವರು ಸುಲ್ಕೊಂಡು ಹೇಗೆ ತಿಂತಿದ್ದಾರೆ ಅಂತ. ಈಗ ಅವರು ಹೊಸ ಬಾಳೆಹಣ್ಣನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ ಈ ಆರ್ಟ್ಗೆ. ಒಟ್ಟಾರೆ ಈ ದುಬಾರಿ ಬಾಳೆಹಣ್ಣು ಹಾಗೆ ಕಾನ್ಸೆಪ್ಚುಯಲ್ ಆರ್ಟ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.